ಜಯತು ಜಯ ವಿಠಲ ನಿನ್ನ ನಾಮವು ಶಾಂತಿಧಾಮವು ಸೌಖ್ಯದ ರಾಮ ಆ ಜಯತು ಜಯ ವಿಠಲ ನಿನ್ನ ನಾಮವು ಶಾಂತಿಧಾಮವು ಸೌಖ್ಯದ ರಾಮ ಆ ಜಯತು ಜಯ ವಿಠಲ ಪಾವನಾಂಗ ಪಂಡರಿನಾಥ ಪಾದ ಸೇವಾ ಪುಣ್ಯವನೀವ ಪಾವನಾಂಗ ಪಂಡರಿನಾಥ ಪಾದ ಸೇವಾ ಪುಣ್ಯವನೀವ ಕರುಣಿಸಿ ಬಾರಯ್ಯ ದರುಶನ ತಾರಯ್ಯ ಕರುಣಿಸಿ ಬಾರಯ್ಯ ದರುಶನ ತಾರಯ್ಯ ತುಕ ಎಂದ ಮಾತಿದಯ್ಯ ಪಾಂಡುರಂಗ ಪಾಂಡುರಂಗಯ್ಯ ಆ ಜಯತು ಜಯ ವಿಠಲ ಕನಸು ಮನಸ್ಸಿನ ಜೀವವು ನೀನೆ ಅಂತರಾತ್ಮನ ಪ್ರಾಣವು ನೀನೆ ಅನ್ಯವು ಇಲ್ಲಯ್ಯ ಎಲ್ಲವೂ ನೀನಯ್ಯ ಅನ್ಯವು ಇಲ್ಲಯ್ಯ ಎಲ್ಲವೂ ನೀನಯ್ಯ ತುಕ ಎಂದ ಮಾತಿದಯ್ಯ ಪಾಂಡುರಂಗ ಪಾಂಡುರಂಗಯ್ಯ ಆ ಜಯತು ಜಯ ವಿಠಲ ನಿನ್ನ ನಾಮವು ಶಾಂತಿಧಾಮವು ಸೌಖ್ಯದ ರಾಮ ಆ ಜಯತು ಜಯ ವಿಠಲ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಅಗಜಾನನಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ ಅಂಬ ತ್ವಾಮನುಸಂದಧಾಮಿ ಭಗವದ್ಗೀತೆ ಭವದ್ವೇಷಿಣೀಂ. ನಾವು ಇದುವರೆಗೆ ಭಗವದ್ಗೀತಾ ಜ್ಞಾನಾಭ್ಯಾಸದ 15ನೇ ಅಧ್ಯಾಯ ಪುರುಷೋತ್ತಮ ಯೋಗದಿಂದ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳಲು ಪುನರಾವರ್ತನೆಯನ್ನು ಮಾಡುತ್ತಾ ಭಗವದ್ಗೀತೆಯ ಆದಿಭಾಗವಾದಂತಹ ಸಾಂಖ್ಯಯೋಗದಲ್ಲಿ 25-26 ಶ್ಲೋಕಗಳನ್ನು ನೋಡಿದ್ದೇವೆ. ಈ ಭಗವದ್ಗೀತೆ ಯುದ್ಧರಂಗದಲ್ಲಿ ಹೇಳಲ್ಪಟ್ಟಿತು. ಯುದ್ಧರಂಗದಲ್ಲಿ ಯುದ್ಧ ಆರಂಭದ ಸಮಯದಲ್ಲಿ ಅರ್ಜುನನ ಮನೋದೌರ್ಬಲ್ಯವನ್ನು ಹೋಗಲಾಡಿಸಲೋಸುಗ ಹೇಳಲ್ಪಟ್ಟಿತು. ಅಷ್ಟೊಂದು ಸಮಯ ಎಷ್ಟೊಂದು ವರ್ಣನೆಗಳಿಂದ ಕೂಡಿದೆ. ಅದು ಸಾಧ್ಯವೇ? ಇದು ಆಗಿರಲಿಕ್ಕೆ ಸಾಧ್ಯವಿಲ್ಲ. ಕೃಷ್ಣನು ಹೇಳಿರಲಿಕ್ಕೂ ಸಾಧ್ಯವಿಲ್ಲ. ಅರ್ಜುನನೆಂಬ ಕವಿಕಲ್ಪಿತ ಚಾರಿತ್ರ್ಯಗಳು ಇವುಗಳೆಲ್ಲವೂ ಕವಿಯಿಂದ ಸೃಷ್ಟಿಸಲ್ಪಟ್ಟಿರುವಂಥದ್ದು. ಇದು ನಡೆದಿರುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಇಂದಿನ ವಿಜ್ಞಾನಿಗಳು ಮೈಥಾಲಜಿ ಎಂದು ಪಕ್ಕಕ್ಕೆ ತಳ್ಳಿಬಿಟ್ಟಿದ್ದಾರೆ. ಇಂದಿನ ವಿಜ್ಞಾನಿಗಳು ನಿಜವಾದ ರೀತಿಯಲ್ಲಿ ಜ್ಞಾನಿಗಳು ಯಾವುದ ಅರ್ಥದಲ್ಲಿ ತಿಳಿದುಕೊಳ್ಳಬೇಕೆಂದರೆ
ಮೆಟೀರಿಯಲಿಸ್ಟಿಕ್ ಸೈನ್ಸ್, ಅದರಲ್ಲಿ ಅವರು ವಿಜ್ಞಾನಿಗಳು, ಜ್ಞಾನಿಗಳು. ನಮ್ಮ ಸನಾತನ ಧರ್ಮದ ಈ ಜ್ಞಾನ ಭಂಡಾರದಲ್ಲಿ ಮೆಟೀರಿಯಲಿಕ್ ಸೈನ್ಸ್ ಎಂಬುದಕ್ಕೆ ಯಾವ ಸ್ಥಾನವಿದೆ ಎಂಬುದಾಗಿ ವಿಶ್ಲೇಷಿಸಿ ನೋಡಿದರೆ ಪ್ರಕೃತಿ ಎಂಬುದಾಗಿ ಹೇಳುತ್ತೇವೆ. ಶ್ರೀಕೃಷ್ಣನು ಇಲ್ಲಿ ಪ್ರಕೃತಿ ಪುರುಷ, ಕ್ಷೇತ್ರ ಕ್ಷೇತ್ರಜ್ಞ, ಜ್ಞಾನಂ ಜ್ಞೇಯಂ ಎಂಬುದಾಗಿ ಎಲ್ಲವನ್ನೂ ಮುಂದೆ ಹೋಗುತ್ತಾ ಹೋಗುತ್ತಾ ವಿವರಿಸುತ್ತಾನೆ. ಆದಿಯಲ್ಲಿ ಅವನು ತೆಗೆದುಕೊಂಡಿರುವುದು ಸತ್ ಅಸತ್ ಎಂಬ ಎರಡು ಪದಗಳನ್ನಷ್ಟೆ. ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ. 16ನೇ ಶ್ಲೋಕ. ತತ್ವ ಆರಂಭವಾಗುವಂತಹ ಶ್ಲೋಕ. ಸನಾತನ ಧರ್ಮದ ಸಂಪೂರ್ಣ ಜ್ಞಾನವನ್ನು ಅಡಗಿಸಿಟ್ಟಿರುವಂತಹ ಶ್ಲೋಕ. ಇಡೀ ಜಗತ್ತು, ಸೃಷ್ಟಿ ಎಲ್ಲದಕ್ಕೂ ಕಾರಣವಾಗಿರುವಂತಹ ಅದ್ಭುತವಾದ ಅಸ್ತಿತ್ವವುಳ್ಳಂತಹ ಸತ್ ಪದಾರ್ಥದ ನಿರೂಪಣೆ ಎಲ್ಲವೂ ಈ ಶ್ಲೋಕದಲ್ಲಿಯೇ ಅಡಗಿದೆ. ಸನಾತನ ಧರ್ಮ ಎಂದರೂ ಸತ್, ಸತ್ವ, ಸತ್ಯ ಎಂದರೂ ಎರಡೂ ಒಂದೇ. ಸತ್, ಸತ್ವ ಮತ್ತು ಸತ್ಯಗಳನ್ನು ವಿಮರ್ಶೆ ಮಾಡುವಂತಹ ಈ ಗೀತಾಜ್ಞಾನವು ಮಹಾಭಾರತದೊಳಗೆ ದೇಹದೊಳಗಿರುವ ಹೃದಯದ ರೂಪದಲ್ಲಿ ಕುಳಿತಿದೆ. ಮೆದುಳಿನ ರೂಪದಲ್ಲಿ ಕುಳಿತಿದೆ ಎಂಬುದಾಗಿ ನಾನು ಹೇಳುತ್ತಿಲ್ಲ. ದೇಹದಲ್ಲಿ ಮೆದುಳು ಅತ್ಯಂತ ಅವಶ್ಯಕವಾದರೂ ಮೆದುಳಿಗಿಂತಲೂ ಹೃದಯವೂ ಅವಶ್ಯಕ ಎಂಬುದು ಜಗಜ್ಜನಿತ. ದೇಹದೊಳಗೆ ಮೆದುಳಿಗೆ ಯಾರು ಬೆಲೆ ಕೊಡುತ್ತಾರೋ ಅವರೆಲ್ಲರೂ ಇಂದಿನ ವಿಜ್ಞಾನಿಗಳು. ಹೃದಯಕ್ಕೆ ಯಾರು ಬೆಲೆ ಕೊಡುತ್ತಾರೋ ಅವರೆಲ್ಲ ಸನಾತನಿಗಳು. ಹೃದಯಕ್ಕೆ ಬೆಲೆ ಕೊಡದೇ ಹೋದರೆ ಈ ಜಗತ್ತೂ ಇಲ್ಲ, ದೇವರೂ ಇಲ್ಲ, ಧರ್ಮವೂ ಇಲ್ಲ, ಆಚಾರವೂ ಮೊದಲೇ ಇಲ್ಲ. ಹಾಗಾಗಿ ಸತ್ ಪದಾರ್ಥವೆಂಬುದು ಹೃದಯದಲ್ಲಿ ಅಡಗಿರುತ್ತದೆ. ಆ ಸತ್ ಪದಾರ್ಥವನ್ನು ತಿಳಿದುಕೊಳ್ಳಲು ಭಾವವೆಂಬ ಹೃದಯದ ಭಾಷೆಯಿಂದಲೇ ತಿಳಿದುಕೊಳ್ಳಬೇಕು. ಆ ಕಾರಣದಿಂದ ಈ ಶ್ಲೋಕದಲ್ಲಿ ಪರಮಾತ್ಮನು ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಎಂದು ಹೇಳಿದ್ದಾನೆ. ಸತ್ ಅಸತ್ತುಗಳನ್ನು ನಿರ್ಣಯ ಮಾಡುವುದರಲ್ಲಿ, ತಿಳಿದುಕೊಳ್ಳುವುದರಲ್ಲಿ ತತ್ವದರ್ಶಿಗಳ ಸಹಾಯವನ್ನು ಪಡೆಯಬೇಕು. ಅವರು ಎರಡನ್ನೂ ಚೆನ್ನಾಗಿ ತಿಳಿದವರಾಗಿರುತ್ತಾರೆ. ಆ ಕಾರಣದಿಂದ ಈ ಸತ್ ಅಸತ್ತುಗಳನ್ನು ಎಲ್ಲರೂ ತಿಳಿಯಲು ಸಾಧ್ಯವಿಲ್ಲ. ಸಾಮಾನ್ಯವಾದ ಜನರು ತಿಳಿಯುವುದಕ್ಕೆ ಅತ್ಯಂತ ಕ್ಲಿಷ್ಟವಾದ, ಜಟಿಲವಾದ, ಗಂಭೀರವಾದ ವಿಷಯವಾಗಿದೆ ಎಂಬ ಅರ್ಥದಲ್ಲಿ ತತ್ವದರ್ಶಿಗಳನ್ನು ನೀನು ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷ್ಯಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ ಎಂಬುದಾಗಿ ಜ್ಞಾನಯೋಗದಲ್ಲಿ ಹೇಳುತ್ತಾನೆ. ಜ್ಞಾನಿಗಳು ಎಂದು ಭಗವಂತನು ಹೇಳುವ ಸಂದರ್ಭದಲ್ಲೆಲ್ಲ
ಮೆಟೀರಿಯಲಿಸ್ಟಿಕ್ ಸೈನ್ಸ್ ಪ್ರಕೃತಿಯ ವಿಷಯದಲ್ಲಿ ಹೇಳುತ್ತಿಲ್ಲ. ಪರಮಪುರುಷನ ವಿಷಯದಲ್ಲಿ ಪರಮಾತ್ಮನು ಸದಾ ಭಗವದ್ಗೀತಾ ಜ್ಞಾನವನ್ನು ಕರುಣಿಸಿದ್ದಾನೆ. ನಾವುಗಳು ಇಂದು ಪ್ರಾಕೃತಿಕವಾಗಿಯೇ ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಪಡುತ್ತಿರುವುದರಿಂದ ಈ ಸನಾತನ ಧರ್ಮವು ನಮಗೆ ಅರ್ಥವಾಗುವುದಿಲ್ಲ, ದೇವರೂ ಅರ್ಥವಾಗುವುದಿಲ್ಲ. ದೇವರೂ ಧರ್ಮಗಳು ಅರ್ಥವಾಗದೇ ಇರುವಾಗ ಆಚಾರವು ಅರ್ಥಹೀನವಾಗಿ ಇರುತ್ತದೆ. ಆ ಕಾರಣದಿಂದ ಈ ಶ್ಲೋಕವನ್ನು ಭಗವಂತನು ಯಾವ ಒಂದು ಅರ್ಥದಲ್ಲಿ ತಿಳಿಸುತ್ತಿದ್ದಾನೆ ಎಂಬುದನ್ನು ಮನದಟ್ಟು ಮಾಡಿಕೊಂಡು, ಮನೋನಿಶ್ಚಯ ಮಾಡಿಕೊಂಡು, ಆತ್ಮಭಾವದಲ್ಲಿ ನೆಲೆ ನಿಲ್ಲುವಂತಹ ಸಾಧನೆಯನ್ನು ಮಾಡುವಂತಹ ತತ್ವದರ್ಶಿಗೆ ಮಾತ್ರ ತಿಳಿಯಲ್ಪಡುತ್ತದೆ ಎಂಬುದಾಗಿ, ಅಸದ್ವಸ್ತುವಿಗೆ ಅಸ್ತಿತ್ವವಿಲ್ಲ, ಸದ್ವಸ್ತುವಿಗೆ ನಾಶವಿಲ್ಲ, ಇವೆರಡರ ನಿರ್ಣಯವನ್ನು ತತ್ವಜ್ಞರು ತಿಳಿದಿರುತ್ತಾರೆ ಎಂಬ ಸಾಮಾನ್ಯ ಭಾಷೆಯಲ್ಲಿ ಸಾಮಾನ್ಯವಾಗಿ ಹೇಳಿದ್ದಾನೆ. ಇದೊಂದು ಶ್ಲೋಕವನ್ನೇ ನಿರ್ಣಯ ಮಾಡಿ ತಿಳಿದುಕೊಂಡು ಬಿಟ್ಟರೆ ಭಗವದ್ಗೀತೆಯ ಅವಶ್ಯಕತೆಯೇ ಬರುವುದಿಲ್ಲ. ಅದಕ್ಕೆ ಭಗವಂತನು ಈ ತತ್ವ ನಿರ್ಣಯದ ವಿಷಯದಲ್ಲಿ ಆದಿಯಲ್ಲಿಯೇ ಈ ಶ್ಲೋಕವನ್ನು ಹೇಳಿ ಆರಂಭಿಸಿದ್ದಾನೆ. ಪರಲೋಕ, ಇಹಲೋಕಗಳಾಗಲಿ ಪುಣ್ಯಲೋಕಗಳಾಗಲಿ ಮಿಕ್ಕೆಲ್ಲವೂ ನಂತರದಲ್ಲಿ ಬರುವಂತಹ ವಿಷಯಗಳು. ಸನಾತನ ಧರ್ಮದಲ್ಲಿರುವ ಭಾಷಾ ಪ್ರಯೋಗವು ಸತ್ ಅಸತ್, ಪುರುಷ ಪ್ರಕೃತಿ, ಪುರುಷ ಎಂದರೆ ಪರಮಪುರುಷ ಎಲ್ಲವೂ ಆಗುತ್ತದೆ. ಕ್ಷೇತ್ರಜ್ಞ ಕ್ಷೇತ್ರ, ಜ್ಞಾನಂ ಜ್ಞೇಯಂ ಎಂಬ ಎರಡು ಪದಗಳಿಂದ ಎಲ್ಲವನ್ನು ಗೀತೆಯ ಆರಂಭದಿಂದ ಅಂತ್ಯದವರೆಗೆ ಪರಮಾತ್ಮನು ವಿವರಿಸಿದ್ದಾನೆ. ಇಲ್ಲಿ ಸತ್ ಅಸತ್ ವಿಷಯದಲ್ಲಿಯೇ ನಿಷ್ಕರ್ಷೆ ಮಾಡುವಾಗ ಹಲವಾರು ತತ್ವ ಸಿದ್ಧಾಂತಗಳು ಹುಟ್ಟಿಕೊಂಡಿವೆ. ತತ್ವದರ್ಶಿಗಳು ತಮ್ಮದೇ ಆದ ಭಾಷೆಯಲ್ಲಿ ಕೃಷ್ಣನು ಹೇಳಿರುವಂತಹ ಈ ಸತ್ ಅಸತ್ ವಿಷಯಗಳನ್ನು ಭಾಷಾಂತರಿಸಿ ಸರ್ವ ಪ್ರಯತ್ನಗಳಿಂದಲೂ ಅತ್ಯಂತ ಜಟಿಲವಾದಂತಹ ಈ ಒಂದು ಸಿದ್ಧಾಂತವನ್ನು ತಿಳಿಸಲು ಪ್ರಯತ್ನಪಟ್ಟಿದ್ದಾರೆ. ಆಚಾರ್ಯತ್ರಯರು, ಅವರಿಗಿಂತ ಮೊದಲು ಋಷಿ ಮುನಿಗಳು ಮತ್ತು ಉಪನಿಷತ್ಕಾರರುಗಳಾದಂತಹ ತತ್ವದರ್ಶಿಗಳು ಎಲ್ಲರೂ ಸರ್ವ ಪ್ರಯತ್ನಗಳಿಂದಲೂ ಈ ಒಂದು ಜ್ಞಾನವನ್ನು ಶಾಶ್ವತಗೊಳಿಸಲು ಸನಾತನ ಧರ್ಮದಲ್ಲಿ ಪರಿಶ್ರಮಿಸಿದ್ದಾರೆ. ಈ ಸತ್ ಅಸತ್, ಪುರುಷ ಪ್ರಕೃತಿ, ಕ್ಷೇತ್ರ ನಕ್ಷೇತ್ರ, ಜ್ಞಾನಂ ಜ್ಞೇಯಂ ಎಂಬುದೆಲ್ಲ ಅನಾದಿ ಕಾಲದಿಂದಲೂ ವೇದ ಕಾಲದಿಂದಲೂ ಬಂದಿರುವಂತಹ ಭಾಷೆಯಲ್ಲಿ ಇರುವಂಥದ್ದು. ಅದನ್ನು ನಾವು ತಿಳಿದುಕೊಳ್ಳಲು ಇಂದಿನ ಕಲಿಯುಗದ ವೈಜ್ಞಾನಿಕ ಭಾಷೆಯನ್ನು ಅಳವಡಿಸಿ ನೋಡಿಕೊಳ್ಳಬೇಕು. ಇಲ್ಲವಾದರೆ ಇಂದಿನ ಅತ್ಯಂತ ಬುದ್ಧಿಶಾಲಿಯಾಗಿರುವಂತಹ ಯುವ ಪೀಳಿಗೆಗಳು ಇದನ್ನು ಅರ್ಥ ಮಾಡಿಕೊಳ್ಳಲಾರವು. ಎಲ್ಲವನ್ನೂ ಪ್ರಾಕೃತಿಕವಾಗಿಯೇ ನೋಡಿ, ಪ್ರಾಕೃತಿಕವಾಗಿಯೇ ಸಾಕ್ಷಿಗಳನ್ನು ಇಟ್ಟುಕೊಂಡು ಭೌತಶಾಸ್ತ್ರದ ಆಧಾರದ ಮೇಲೆ
ಭೌತಿಕವಾಗಿರುವ ವಸ್ತುಗಳನ್ನೇ ತಿಳಿದುಕೊಳ್ಳುವುದರ ಮೂಲಕವಾಗಿ ಈ ಒಂದು ಜ್ಞಾನ ಸಿದ್ಧಾಂತವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಪಡುವರು. ಹಾಗಾಗಿ ಇಂದು ಈ ಸತ್ ಅಸತ್ ಭಾವ ಎಂಬ ವಿಷಯವನ್ನು ಇಂದಿನ ಭಾಷೆಯಲ್ಲಿ ತಿಳಿದುಕೊಳ್ಳಲು ಸ್ವಲ್ಪ ಪ್ರಯತ್ನ ಪಡೋಣ. ಈ ಸತ್ ಅಸತ್ತುಗಳನ್ನು ತಿಳಿದುಕೊಂಡರೆ ಇನ್ನು ಭಗವದ್ಗೀತೆಯನ್ನು ತಿಳಿದುಕೊಳ್ಳುವ ಪ್ರಮೇಯವೇ ಬರುವುದಿಲ್ಲ. ಮಿಕ್ಕೆಲ್ಲವುಗಳು ಇದರ ಒಂದರ ಒಳಗೆಯೇ ಅಡಗಿ ಕುಳಿತಿದೆ, ಈ ಶ್ಲೋಕದ ಒಂದರಲ್ಲಿಯೇ ಅಡಗಿ ಕುಳಿತಿದೆ. ಅದನ್ನು ಅರ್ಜುನನು ಒಂದೇ ಒಂದು ಶ್ಲೋಕದಲ್ಲಿಯೇ ತಿಳಿದುಕೊಂಡು ಬಿಡುತ್ತಾನೆ. ಸರಿಯಾದ ಅರ್ಥದಲ್ಲಿ ಆ ಒಂದು ಶ್ಲೋಕದಲ್ಲಿಯೇ ತಿಳಿದುಕೊಂಡ ಅರ್ಜುನನು ಯುದ್ಧವಾಡಲು ಆರಂಭಿಸಿ ಬಿಡುತ್ತಾನೆಂಬುದೇ ಇಲ್ಲಿ ತತ್ವಾರ್ಥ. ತತ್ವ ತಿಳಿಯುವುದೇ ಮುಖ್ಯವಾದ ಕಾರಣದಿಂದ ಅರ್ಜುನನು ಆ ಒಂದು ಶ್ಲೋಕದಿಂದಲೇ ಎಲ್ಲವನ್ನೂ ತಿಳಿದುಕೊಂಡು ಯುದ್ಧವು ಆರಂಭಿಸಿಬಿಡುತ್ತಾನೆ ಎಂಬುದಾಗಿ ನಾವು ಭಾವಾರ್ಥವನ್ನು ಹೇಳಬೇಕು. ಅಷ್ಟರಲ್ಲೇ ಎಲ್ಲವನ್ನು ತಿಳಿದುಕೊಳ್ಳುವಂತಹ ಜ್ಞಾನ ಮಟ್ಟವನ್ನು ಎಲ್ಲರೂ ಹೊಂದಿದರೆ ಈ ಒಂದು ಶ್ಲೋಕದಲ್ಲಿಯೇ ಎಲ್ಲವನ್ನು ತಿಳಿದುಕೊಂಡು ಬಿಡಬಹುದು. ಸಿದ್ಧಾಂತಗಳು, ಚರ್ಚೆಗಳು ಅನವಶ್ಯಕ. ನೋಡಿ, ಸತ್ ಅಸತ್ ಎಂಬುದನ್ನು ನಾವು ಇಂದಿನ ಭಾಷೆಯಲ್ಲಿ ತಿಳಿದುಕೊಳ್ಳಲು ಪ್ರಯತ್ನ ಪಡುವುದಾದರೆ, ಸತ್ ವಸ್ತುವಿಗೆ ಒಂದು, ನಮ್ಮ ಗಣಿತದ ಲೆಕ್ಕಾಚಾರದ ಪ್ರಕಾರದಲ್ಲಿ ಒಂದು ಎಂಬುದಾಗಿ ತಿಳಿದುಕೊಳ್ಳಬೇಕು. ಒಂದರಿಂದಲೇ ಎಲ್ಲವೂ ಈ ಜಗತ್ತಿನಲ್ಲಿ ಇರುವುದು. ಒಂದನ್ನು ಅರ್ಥ ಮಾಡಿಕೊಳ್ಳುವುದೇ ಅತ್ಯಂತ ಅವಶ್ಯಕವಾದಂತಹ ಜ್ಞಾನ. ಈ ಒಂದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದೇ ಹೋದ ಕಾರಣದಿಂದ ಸನಾತನ ಧರ್ಮದಲ್ಲಿ ಹಲವಾರು ಪದಗಳ ಪ್ರಯೋಗಗಳನ್ನು ಮಾಡುವುದರ ಮೂಲಕವಾಗಿ ಒಂದರ ಅರ್ಥವನ್ನು ತಿಳಿಸಲು ಪರಮಾತ್ಮನು ಹೊರಟಿದ್ದಾನೆ. ಆ ಒಂದು ಎಂಬುದು ಯಾವ ಕಾರಣದಿಂದ ಅರ್ಥವಾಗುತ್ತದೆ? ಒಂದು ಎಂಬುದು ಸತ್ ಎಂದು ಆದರೆ ಆ ಸತ್ ಎಂಬುದನ್ನು ತಿಳಿದುಕೊಳ್ಳಲು ಯಾವುದರ ಸಹಾಯ ಬೇಕು? ಬೆಳಕು ಎಂಬುದರ ಸಹಾಯ ಬೇಕು. ಆ ಒಂದು ಎಂಬುದೇ ಜ್ಯೋತಿ. ಬೆಳಕಿನ ಸಹಾಯದಿಂದ ಜ್ಯೋತಿಯನ್ನು ತಿಳಿದುಕೊಳ್ಳಬಹುದು. ಸತ್ ವಸ್ತು ಎಂಬುದು ಬೆಳಗುತ್ತಲೇ ಇರುತ್ತದೆ, ಸರ್ವದಾ ಬೆಳಗುತ್ತಲೇ ಇರುತ್ತದೆ. ಬೆಳಗುವ ವಸ್ತುವೆಂದರೆ ಸದ್ವಸ್ತು, ಅದು ಒಂದು. ಈ ಜಗತ್ತೆಲ್ಲವೂ ಅದರಿಂದಲೇ ವ್ಯಾಪಿಸಿಬಿಟ್ಟಿದೆ. ಸದ್ವಸ್ತುವಿನಿಂದಲೇ ಜಗತ್ತೆಲ್ಲವೂ ಉಂಟಾಗಿದೆ, ಒಂದರಿಂದಲೇ ಎಲ್ಲವೂ ಉಂಟಾಗಿದೆ. ಆ ಒಂದನ್ನು ತಿಳಿದುಕೊಳ್ಳುವುದೇ ಅತ್ಯವಶ್ಯಕವಾಗಿರುವಂಥದ್ದು. ನಮ್ಮ ಸನಾತನ ಧರ್ಮದಲ್ಲಿ ಋಷಿಮುನಿಗಳು ಈ ಒಂದನ್ನು ತಿಳಿಯಲಾರದೆ ಹೋದವರಿಗಾಗಿ ಅವರಿಗೆ ಅರ್ಥವಾಗುವುದಿಲ್ಲೆಂಬ ಕಾರಣದಿಂದ ಸೊನ್ನೆ ಎಂಬುದರ ಸಹಾಯವನ್ನು ತೆಗೆದುಕೊಂಡಿದ್ದಾರೆ. ಸೊನ್ನೆಯ ಸಹಾಯವಿಲ್ಲದೆ ಒಂದನ್ನು ತಿಳಿಸಲಾಗುವುದಿಲ್ಲ. ಆ ಸೊನ್ನೆಯೇ ಅಸತ್. ಒಂದರ ಅಭಾವದಲ್ಲಿ ಸೊನ್ನೆಯುಂಟಾಗುತ್ತದೆಯೇ ಹೊರತು ಒಂದರ ಭಾವದಲ್ಲಿ ಸೊನ್ನೆ ಇರುವುದಿಲ್ಲ
ಎಂಬ ಸಾಮಾನ್ಯ ಅರ್ಥ ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಎಂಬುದಾಗಿ ತಿಳಿದುಕೊಳ್ಳಬೇಕು. 1 ಮತ್ತು 0ಗಳನ್ನು ಹೇಗೆ ತಿಳಿದುಕೊಳ್ಳುವುದು? ಇಂದಿನ ವಿಜ್ಞಾನಿಗಳೆಲ್ಲರೂ 0ಯನ್ನು ತಿಳಿದುಕೊಳ್ಳಲು ಸರ್ವ ಪ್ರಯತ್ನಗಳನ್ನು ಮಾಡಿ ಬೆಳಕಿನ ಸಹಾಯದಿಂದ ವಿಶ್ಲೇಷಣೆಗಳನ್ನು ಮಾಡುತ್ತಲೇ ಬಂದಿದ್ದಾರೆ. ಆ ಬೆಳಕು ಎಂಬುವುದೇ 1 ಎಂಬುದಾಗಿ ನಮ್ಮ ಸನಾತನ ಧರ್ಮದಲ್ಲಿ ಸಂಪೂರ್ಣವಾಗಿ ವರ್ಣಿಸಿದ್ದಾರೆ. ಅದಕ್ಕಾಗಿಯೇ ಅದ್ವೈತ ಸಿದ್ಧಾಂತವೆಂಬುದಾಗಿ ಆಗಿರುವುದು. ಎಲ್ಲವೂ ಒಂದರದಲ್ಲೇ ಪರ್ಯವಸಾನವನ್ನು ಹೊಂದುತ್ತದೆ. 0 ಎಂಬುದಕ್ಕೆ, ಅಸತ್ ಎಂಬುದಕ್ಕೆ ಅಸ್ತಿತ್ವವಿಲ್ಲ. ಒಂದು ಸತ್ ಎಂಬುದಕ್ಕೆ ಅಸ್ತಿತ್ವವಿದೆ. ಹೀಗೆಂದು ನಾವು ಭಾವಿಸಬೇಕು, ತಿಳಿದುಕೊಳ್ಳಬೇಕು ಎಂಬುದಾಗಿ ವರ್ಣನೆಗಳನ್ನು ಮಾಡಿದ್ದಾರೆ. ನೋಡಿ, 0 ಎಂಬುದು ಅಸ್ತಿತ್ವವಿಲ್ಲ ಎಂಬುದಾಗಿ ಹೇಳಿದರೆ ಇಂದಿನ ವಿಜ್ಞಾನಿಗಳಿಗೆ ಸರಿಯಾಗಿ ಅರ್ಥವಾಗುವುದು. 0ಯ ಸಹಾಯವಿಲ್ಲದಿದ್ದರೆ ಯಾವುದನ್ನೂ ಅರ್ಥ ಮಾಡಿಕೊಳ್ಳಲಾಗುವುದಿಲ್ಲ. ಈ 0 ಗಣಿತಶಾಸ್ತ್ರದಲ್ಲಿ ಸನಾತನ ಧರ್ಮೀಯರಾದಂತಹ ಭಾರತೀಯರಿಂದ ಕೊಡಲ್ಪಟ್ಟದ್ದು. 0ಗೆ ಮೊದಲು ಬರೀ 1ರಿಂದ 9ರವರೆಗೆ ಮಾತ್ರ ಸಂಖ್ಯಾಶಾಸ್ತ್ರವು ನಡೆಯುತ್ತಿತ್ತು. ಇದು ಚಾರಿತ್ರಿಕವಾಗಿಯೂ ದಾಖಲೆಯಾಗಿರುವಂತಹ ಸಿದ್ಧಾಂತ. 0 ಎಂಬುದು ಭಾರತೀಯರ ಕೊಡುಗೆ. ಆ 0ಯೇ ಎಂಬುದಾಗಿಯೂ ವಿಜ್ಞಾನಿಗಳು ವರ್ಣಿಸುತ್ತಾ ಬುದ್ಧನಿಂದ ಆರಂಭವಾದಂತಹ ಶೂನ್ಯವಾದ ಜಗತ್ತೆಲ್ಲವನ್ನು ಕತ್ತಲೆಯನ್ನಾಗಿಸಿದೆ, ಬೆಳಕೇ ಇಲ್ಲದಂತಾಗಿಸಿದೆ. ಆ ಬೆಳಕು ಎಂಬುದೇ 1 ಎಂಬುದು ಯಾರಿಗೂ ಅರ್ಥವಾಗಿಲ್ಲ. ಆ ಕಾರಣದಿಂದಲೇ 1 ಮತ್ತು 0 ಸತ್ ಅಸತ್ಗಳ ವಿಷಯದಲ್ಲಿ ಭಗವಂತನು ಆದಿಯಲ್ಲಿಯೇ ತಿಳಿಸಿದ್ದಾನೆ. 1ರ ಅಭಾವದಲ್ಲಿ 0 ಉಂಟಾಗುತ್ತದೆ. 0 ಆಯಿತು ಎಂದರೆ ಅಸತ್ ಎಂದಷ್ಟೇ ಅರ್ಥ ಹೇಳಬೇಕು. 1 ಇಲ್ಲದ್ದು ಎಂಬ ಅರ್ಥದಲ್ಲಿ. 0ಯೇ ಇಲ್ಲದ್ದು ಎಂಬುದು ಹೇಳಲಾಗುವುದಿಲ್ಲ. 0 ಇದ್ದೇ ಇರುತ್ತದೆ. 0 ಇರುವುದರಿಂದಲೇ ನಾವು 1ನ್ನು ಅರ್ಥ ಮಾಡಿಕೊಳ್ಳಲಾಗುವುದು. ಬೆಳಕಿನ ಅಭಾವದಲ್ಲಿ ಕತ್ತಲೆ ಉಂಟಾಗಿಯೇ ಆಗುತ್ತದೆ. 0ಗೆ ಸ್ವಂತ ಅಸ್ತಿತ್ವವಿಲ್ಲವೆಂದು, ಕತ್ತಲೆಗೂ ಸ್ವಂತ ಅಸ್ತಿತ್ವವಿಲ್ಲವೆಂದು ಹೇಳಿದ ಮಾತ್ರಕ್ಕೆ ಅದು ಸಾಕ್ಷಿಯಾಗಿಯೇ ಇರುತ್ತದೆ. ಭಾವದಿಂದ ನಾವು 0ಯನ್ನು ತಿಳಿದುಕೊಳ್ಳುವುದು ಅತ್ಯಂತ ಸುಲಭ. ಈ 0 ಎಂಬುದು ಒಂದು ಸ್ಥಾಯಿ ಕ್ಷೇತ್ರ, ಪ್ಲೇಸ್ ಎಂಬುದರಲ್ಲಿ ಇರುತ್ತದೆ. ಅದನ್ನು 1ರಿಂದ 9ರವರೆಗೆ ಆದ ನಂತರದಲ್ಲಿ ಮುಂದಿನ ಸಂಖ್ಯೆಯನ್ನು ತಿಳಿಸುವಾಗ ಯೂನಿಟ್ ಪ್ಲೇಸ್, 10th ಪ್ಲೇಸ್ ಎಂದು ಹೇಳುತ್ತಾರೆ. 10th ಪ್ಲೇಸ್ಗೆ 1ನ್ನು ಇಟ್ಟು ಯೂನಿಟ್ ಪ್ಲೇಸ್ನಲ್ಲಿ 0ಯನ್ನು ಇಡುತ್ತಾರೆ. ಈ ಪ್ಲೇಸ್ ಎಂಬುವುದೇ ಕ್ಷೇತ್ರ ಆಧ್ಯಾತ್ಮ ಭಾಷೆಯಲ್ಲಿ. ಕ್ಷೇತ್ರವೆಂದಿಗೂ ಇದ್ದೇ ಇರುತ್ತದೆ.
ಸೊನ್ನೆ ಎಂದಿಗೂ ಇದ್ದೇ ಇರುತ್ತದೆ. ಬೆಳಕಿನ ಅಭಾವದಲ್ಲಿ ಅದು ಕಾಣಿಸುವುದಿಲ್ಲ. ಆ ಸೊನ್ನೆಯು ಬೆಳಕಿನ ಸಹಾಯದಿಂದ ತಿಳಿಯಲ್ಪಡುತ್ತದೆ. ಸದಾಕಾಲ ಬೆಳಕು ಇರುವಂಥದ್ದು ಸೂರ್ಯನಿಂದ ಮಾತ್ರ. ಸೂರ್ಯ ಬಿಂಬಿತ ಬೆಳಕು ಚಂದ್ರನಲ್ಲಿ ಉಂಟಾಗುತ್ತದೆ. ಸೂರ್ಯನ ಬೆಳಕಿನ ಸಹಾಯದಿಂದ ಚಂದ್ರನನ್ನು ನಾವು ತಿಳಿದುಕೊಳ್ಳುತ್ತೇವೆ. ಸತ್ಪದಾರ್ಥದ ಸಹಾಯದಿಂದ ಅಸತ್ತನ್ನು ತಿಳಿದುಕೊಳ್ಳಬೇಕು. ಅಸತ್ಪದಾರ್ಥದ ಸಹಾಯದಿಂದ ಅಸತ್ ಪದಾರ್ಥವನ್ನು ತಿಳಿದುಕೊಳ್ಳಲಾಗದು. ಈ ವಿಷಯದಲ್ಲಿ ಇಂದಿನ ವಿಜ್ಞಾನಿಗಳೆಲ್ಲರೂ ಅಸತ್ ಪದಾರ್ಥವೆನಿಸಿಕೊಂಡಿರುವಂತಹ ಸೊನ್ನೆಯಿಂದ ಒಂದನ್ನು ಪತ್ತೆ ಹಚ್ಚಲು ಪ್ರಯತ್ನಗಳನ್ನು ನಡೆಸುತ್ತಲೇ ಇದ್ದಾರೆ. ಒಂದನ್ನು ತಿಳಿದುಕೊಳ್ಳಲು ಸೊನ್ನೆಯ ಸಹಾಯವನ್ನು ಪಡೆಯುವುದು ಎಂದೋ ಮಾಡಿಬಿಟ್ಟಿದ್ದಾರೆ ನಮ್ಮ ಸನಾತನಿ ಭಾರತೀಯರು. ಸೊನ್ನೆಯನ್ನು ಅವರೇ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಈ ಒಂದು ದಿಸೆಯಲ್ಲಿ ಸರಿಯಾದ ಅರ್ಥದಲ್ಲಿ ನಾವು ಈ ಒಂದೂ ಸೊನ್ನೆಗಳನ್ನು ತಿಳಿದುಕೊಂಡಾಗ ಅದರ ಸ್ಥಾಯಿ ಪ್ಲೇಸ್ ಎಂಬುದು ಶಾಶ್ವತವಾಗಿರುತ್ತದೆ. ಆ ಶಾಶ್ವತವಾಗಿರುವಂಥದ್ದೇ ಸತ್ ಪದಾರ್ಥ. ಶಾಶ್ವತವಾಗಿರದೆ ರೂಪಾಂತರವಾಗುತ್ತಿರುವುದೇ ಅಸತ್ ಪದಾರ್ಥ. ಅಸತ್ ಪದಾರ್ಥಕ್ಕೆ ಅಸ್ತಿತ್ವವಿಲ್ಲ ಎಂದರೆ ಯಾವ ಅರ್ಥದಲ್ಲಿ ತಿಳಿದುಕೊಳ್ಳಬೇಕೆಂದರೆ ಸೊನ್ನೆಯ ಅರ್ಥದಲ್ಲಿ ತಿಳಿದುಕೊಳ್ಳಬೇಕು. ಸೊನ್ನೆಯಾಯಿತು ಎಂದರೆ ಒಂದು ಇಲ್ಲವೆಂದರ್ಥ. ಸೊನ್ನೆಯ ಅಸ್ತಿತ್ವ ನಮಗೆ ಗೋಚರವಾಗುತ್ತಲೇ ಇರುತ್ತದೆ. ಅದು ಏನು ಬೆಲೆ ಇಲ್ಲದ್ದು, ಅದಕ್ಕೆ ಯಾವ ಪ್ರಾಮುಖ್ಯತೆಯೂ ಇಲ್ಲದ್ದು ಎಂಬುದಾಗಿ ನಾವು ಕಡೆಗಣಿಸಲಾಗುವುದಿಲ್ಲ. ಬೆಲೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಸೊನ್ನೆಯನ್ನು ಸಹಾಯವನ್ನು ಪಡೆಯಲೇಬೇಕು. ಇಲ್ಲವಾದರೆ ವಿಜ್ಞಾನದ ಸಂಪೂರ್ಣ ಜ್ಞಾನವು ಬಿದ್ದು ಹೋಗುತ್ತದೆ. ಹೀಗೆ ನಾವು ಈ ಸಂಖ್ಯಾಶಾಸ್ತ್ರವನ್ನು ಅರ್ಥ ಮಾಡಿಕೊಂಡು ಸಾಂಖ್ಯಯೋಗವನ್ನು ತಿಳಿದುಕೊಳ್ಳಬೇಕು. ಒಂದು ಯಾವ ಒಂದು ಕ್ಷೇತ್ರದಲ್ಲಿದೆಯೋ ಆ ಒಂದು ಇಲ್ಲದದ್ದಾಗ ಅದೇ ಕ್ಷೇತ್ರದಲ್ಲಿ ಸೊನ್ನೆ ಇರುತ್ತದೆ. ಸತ್ ಎಂಬುದು ಇಲ್ಲದಾದಾಗ ಅಸತ್ ಎಂಬುದು ಉಂಟಾಗುತ್ತದೆ. ಅಸತ್ ಎಂಬುದು ಒಂದು ಕ್ಷೇತ್ರದಲ್ಲಿಯೇ ಇರುತ್ತದೆ, ಸ್ಥಾಯಿಯಲ್ಲಿಯೇ ಇರುತ್ತದೆ, ಸ್ಥಳದಲ್ಲಿಯೇ ಇರುತ್ತದೆ. ಆ ಅಸತ್ ಸಹಾಯದಿಂದ ಒಂದರ ಬೆಲೆ ಅಭಿವೃದ್ಧಿಯಾಗುತ್ತಾ ಹೋಗುತ್ತದೆ. ಒಂದರ ಅಭಾವದಲ್ಲಿ ಸೊನ್ನೆಗೆ ಯಾವ ಬೆಲೆಯೂ ಉಳಿಯುವುದಿಲ್ಲ. ಒಂದರ ಸಹಾಯದಿಂದಲೇ ಸೊನ್ನೆಗೆ ಬೆಲೆಯನ್ನು ಕಟ್ಟುತ್ತಾ ಹೋಗುತ್ತೇವೆ. ಹೀಗೆ ಜ್ಞಾನಂ ಎಂಬುದು ಒಂದು ಸತ್ಪದಾರ್ಥ, ಪುರುಷ ಕ್ಷೇತ್ರಜ್ಞ ಎಂದೆನಿಸಿಕೊಳ್ಳುತ್ತಾ ಹೋಗುತ್ತದೆ. ಈ ಭಗವದ್ಗೀತಾ ಜ್ಞಾನ ಅಭ್ಯಾಸದಲ್ಲಿ ಸತ್ಪದಾರ್ಥವಾಗಲಿ, ಪರಮಪುರುಷ ಪುರುಷ ಪದಾರ್ಥವಾಗಲಿ, ಕ್ಷೇತ್ರಜ್ಞನಾಗಲಿ, ಜ್ಞಾನವಾಗಲಿ ಒಂದಾಗಲಿ ಸದಾ ಬೆಳಗುತ್ತಲೇ ಇರುತ್ತದೆ. ಬೆಳಕಿನ ಅಭಾವದಲ್ಲಿಯೇ ಕತ್ತಲೆ ಉಂಟಾಗುವುದು.
ಅಂದರೆ ಕತ್ತಲೆಯೂ ಅಸ್ತಿತ್ವದಲ್ಲಿರುತ್ತದೆ. ಎಲ್ಲಿಯ ತನಕ ಬೆಳಕು ಬರುವುದಿಲ್ಲವೋ ಅಲ್ಲಿಯ ತನಕ ಕತ್ತಲೆ ಇದ್ದೇ ಇರುತ್ತದೆ. ಅದನ್ನೇ ಅಜ್ಞಾನವೆಂದು ಹೇಳುವುದು. ಬೆಳಕಿನ ಅಭಾವ ಅಜ್ಞಾನ. ಈ ಸೊನ್ನೆಗೆ ಸ್ವತಂತ್ರವಾದ ಯಾವುದೇ ಶಕ್ತಿ ಇಲ್ಲ. ಒಂದಕ್ಕೆ ಎಲ್ಲವೂ ಇದೆ. ಆ ಸ್ವತಂತ್ರವಾದಂತಹ ಒಂದಕ್ಕೆ, ಬೆಳಕಿಗೆ ಸತ್ಪದಾರ್ಥವನ್ನು ತೋರಿಸುವ ಶಕ್ತಿ ಇದೆ. ಕತ್ತಲೆಗೆ ಸತ್ಪದಾರ್ಥವನ್ನು ತೋರಿಸಲಾಗುವುದಿಲ್ಲ. ಸೊನ್ನೆಗೆ ಯಾವ ಸ್ವತಂತ್ರವಾದ ಶಕ್ತಿಯೂ ಇರುವುದಿಲ್ಲ. ಸೂರ್ಯನ ಬೆಳಕಿನಿಂದ ಚಂದ್ರನು ಗೋಚರಿಸುತ್ತಾನೆಯೇ ಹೊರತು ಚಂದ್ರ ತನ್ನ ಬೆಳಕಿನಿಂದ ಎಂದೂ ಗೋಚರಿಸುವುದಿಲ್ಲ. ಹಾಗೆ ಚಂದ್ರಾದಿಯಾಗಿ ಎಲ್ಲ ಗ್ರಹಗಳು ಸೂರ್ಯನ ಅಸ್ತಿತ್ವದ ಆಧಾರದ ಮೇಲೆ ನಿಂತಿದೆ. ಹೀಗೆ 1 ಮತ್ತು 0 ಮತ್ತು ಅದರ ಸ್ಥಾಯಿ ಕ್ಷೇತ್ರ, ಸ್ಥಳ, ಇವುಗಳನ್ನು ಅರ್ಥ ಮಾಡಿಕೊಳ್ಳುವುದರ ಮೂಲಕವಾಗಿ ನಾವು ಸತ್ ಅಸತನ್ನು ನಿರ್ಣಯಿಸಬೇಕು. ಪ್ರಕೃತಿ ಎಂಬುದು ನಿರಂತರವಾಗಿ ಬದಲಾವಣೆಯಾಗುತ್ತಿರುವಂತಹ, ರೂಪಾಂತರಗೊಳ್ಳುತ್ತಿರುವಂತಹ ಒಂದು ಪ್ರಕ್ರಿಯೆ. ಅದನ್ನೇ ಸೊನ್ನೆಯಾಗಿ ನಾವು ತಿಳಿದುಕೊಳ್ಳಬೇಕು. ಈ ಜೀವವೆಂಬುದು ಬೆಳಕಿನ ತರಹ. ಜೀವವೆಂಬುದು ಬೆಳಕನ್ನು ತಿಳಿದುಕೊಂಡರೆ ಒಂದನ್ನು ತಿಳಿದುಕೊಂಡಂತೆ. ಬೆಳಕು ಎಂಬುದೇ ಜ್ಞಾನ. ಬೆಳಕಿಲ್ಲದೆ ಇದ್ದರೆ ಅದೇ ಅಜ್ಞಾನ. ಈ ಸತ್ಪದಾರ್ಥವು ಬೆಳಕಿನಲ್ಲಿಯೇ ಗೋಚರಿಸುವುದು. ಹಾಗಾಗಿ 0 ಎಂಬುದು ಒಂದರ ಆಧಾರದಲ್ಲಿಯೇ ಇರುವಂಥದ್ದು. ಅಸತ್ ಎಂಬುದು ಸತ್ ಆಧಾರದ ಮೇಲೆಯೇ ಇರುವಂಥದ್ದು. ಅಸತ್ ಎಂಬುದು ಸ್ವತಂತ್ರವಲ್ಲ. ಸತ್ ಎಂಬುದಕ್ಕೆ ಸ್ವತಂತ್ರ ಅಸ್ತಿತ್ವವಿದೆ. ಪ್ರಕೃತಿ ಎಂಬುದಕ್ಕೂ ಸ್ವತಂತ್ರವಾದ ಅಸ್ತಿತ್ವವಿಲ್ಲ. ಪುರುಷನ ಕಾರಣದಿಂದ, ಪರಮಪುರುಷನ ಕಾರಣದಿಂದ ಅಸ್ತಿತ್ವವಿರುತ್ತದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ವೇದೋಪನಿಷತ್ತುಗಳ ಭಾಷೆಯಲ್ಲಿ ಈ ಪುರುಷ ಪದವನ್ನೇ ಬ್ರಹ್ಮಪದದಿಂದ ವರ್ಣಿಸಿರುತ್ತಾರೆ. ಬ್ರಹ್ಮಪದದಿಂದ ವರ್ಣಿಸುವುದರ ಕಾರಣವಾದರೂ ಏನೆಂದರೆ ಅದು ನಿರ್ಗುಣ ನಿರಾಕಾರವೆಂಬುದಾಗಿ ಬ್ರಹ್ಮಪದವನ್ನು ನಿರ್ದೇಶಿಸಿದ್ದಾರೆ. ಅದನ್ನು ಪರಮಾತ್ಮನು ಸತ್, ಪುರುಷ, ಕ್ಷೇತ್ರಜ್ಞ, ಜ್ಞಾನ ಎಂಬ ಪದಗಳಿಂದ ನಮಗೆ ವರ್ಣಿಸಿ ತೋರಿಸಿದ್ದಾನೆ. ಪರಮಾತ್ಮನು ಬ್ರಹ್ಮಪದವನ್ನು ಪ್ರಯೋಗ ಮಾಡುತ್ತಾನೆ. ಈ ಬ್ರಹ್ಮಪದವನ್ನು ಪ್ರಯೋಗ ಮಾಡಿದಾಗಲೆಲ್ಲ ಬ್ರಹ್ಮಜ್ಞರಾದಂತಹ ಬ್ರಾಹ್ಮಣರು ಎಂಬುದಾಗಿ ಸಗುಣ ಸಾಕಾರವಾದಂತಹ ಈ ವ್ಯಕ್ತಿಗಳನ್ನು ಅರ್ಥ ಮಾಡಿಕೊಳ್ಳಲು ಈ ಜಗತ್ತು ಪ್ರಯತ್ನ ಪಡುತ್ತದೆ. ಈ ಬ್ರಹ್ಮ ಎಂಬ ಪದ ಎಲ್ಲ ಕಡೆಯಲ್ಲಿಯೂ ಉಕ್ತವಾಗಿರುವುದಾದರೂ ಅದಕ್ಕೆ ತತ್ಸಮಾನವಾದಂತಹ ಅರ್ಥದಲ್ಲಿ ಸತ್, ಪುರುಷ, ಕ್ಷೇತ್ರಜ್ಞ
ಎಂಬುದನ್ನು ಪರಮಾತ್ಮನು ವರ್ಣಿಸುತ್ತಾನೆ. ಹಾಗಾಗಿ ಸತ್ ಪದಾರ್ಥವನ್ನು ನಾವು ಸರಿಯಾದ ಅರ್ಥದಲ್ಲಿ ತಿಳಿದುಕೊಂಡು ಬಿಟ್ಟರೆ, ಒಂದನ್ನು ತಿಳಿದುಕೊಂಡು ಬಿಟ್ಟರೆ ಸೊನ್ನೆಯನ್ನು ಅರ್ಥ ಮಾಡಿಕೊಳ್ಳುವುದು ಅತ್ಯಂತ ಸುಲಭ. ಹೀಗೆ ನಾವು ಇಂದಿನ ವಿಜ್ಞಾನದ ಭಾಷೆಯಲ್ಲಿ ನೋಡಿದಾಗಲೂ ತಿಳಿಯಬೇಕಾದಂತಹ ವಸ್ತು ಒಂದು, ಸೊನ್ನೆಯಲ್ಲ. ಒಂದು ಮತ್ತು ಸೊನ್ನೆಗಳು ನಿರಂತರವಾಗಿ ಜೊತೆಯಲ್ಲಿಯೇ ನಡೆಯುವಂತಹ ಪ್ರಕ್ರಿಯೆಗಳು. ಒಂದು ಇದ್ದರೆ ಸೊನ್ನೆಗೆ ಬೆಲೆ. ಒಂದರ ನಂತರದಲ್ಲಿ ಎಷ್ಟು ಸ್ಥಳಗಳಲ್ಲಿ ನೀವು ಸೊನ್ನೆಯನ್ನು ಸೇರಿಸುತ್ತಾ ಹೋದರೂ ಆ ಸೊನ್ನೆಗೆ ಬೆಲೆ ಉಂಟಾಗುತ್ತಲೇ ಇರುತ್ತದೆ. ಅದೇ ಭಾವ. ಒಂದರ ಅಭಾವದಲ್ಲಿ ಯಾವ ಸೊನ್ನೆಗೂ ಬೆಲೆ ಇರುವುದಿಲ್ಲ. ಹೀಗೆ ಭಾವ ಅಭಾವಗಳನ್ನು, ಒಂದು ಎಂಬ ಸತ್ಪದಾರ್ಥವನ್ನು, ಸೊನ್ನೆ ಎಂಬ ಅಸತ್ ಪದಾರ್ಥವನ್ನು ಮತ್ತು ಸ್ಥಾಯಿ, ಸ್ಥಳ, ಕ್ಷೇತ್ರ ಎಂಬ ಶಾಶ್ವತ ಪದಾರ್ಥವನ್ನು ನಾವು ತಿಳಿದುಕೊಳ್ಳಬೇಕು. ಹೀಗೆ ಪ್ರಕೃತಿಯನ್ನು ನಶ್ವರವೆಂದು ಹೇಳಿದ ಮಾತ್ರಕ್ಕೆ ನಾಶವಾಗುವುದಿಲ್ಲ, ಅಸತ್ತಾಗಿ ಇರುತ್ತದೆ, ಬೆಲೆ ಇರುವುದಿಲ್ಲ, ಬೆಳಕಿನ ಸಹಾಯವಿರುವುದಿಲ್ಲ, ಪುರುಷನ ಸಾನ್ನಿಧ್ಯವಿರುವುದಿಲ್ಲ. ಹೀಗೆಂಬುದಾಗಿ ಪ್ರಕೃತಿಯನ್ನು, ಪುರುಷನನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಪುರುಷ ಪ್ರಕೃತಿಗಳು ಅವಿನಾಭಾವ ಸಂಬಂಧವನ್ನು ಹೊಂದಿರುತ್ತದೆ. ಈ ಪುರುಷ ಪ್ರಕೃತಿಗಳನ್ನು ಬೇರ್ಪಡಿಸಿ ಇಡಲಾಗದು. ಅದನ್ನು ಬೇರ್ಪಡಿಸಿ ನೋಡುವುದರ ಮೂಲಕವಾಗಿ ಸಂಪೂರ್ಣವಾದ ಜ್ಞಾನವನ್ನು ನಾವು ತಿಳಿದುಕೊಳ್ಳಬಹುದೆಂಬುದಾಗಿ ಕೃಷ್ಣನು ಪುರುಷ ಪ್ರಕೃತಿ, ಸತ್ ಅಸತ್ತುಗಳನ್ನು ವರ್ಣಿಸಿರುತ್ತಾನೆ. ಶಾಶ್ವತವಾಗಿ ಬದಲಾಗದೇ ಇರುವಂತಹ ಸತ್ಪದಾರ್ಥವು ಪುರುಷನು, ನಿರಂತರವಾಗಿ ರೂಪಾಂತರಗೊಳ್ಳುತ್ತಿರುವಂತಹ ಅಸತ್ ಪದಾರ್ಥವಾದ ಪ್ರಕೃತಿಯು ಎರಡೂ ಶಾಶ್ವತವಾಗಿ ಇರುವಂಥದ್ದೇ. ಇದು ರೂಪಾಂತರಗೊಳ್ಳುತ್ತಾ ಇರುತ್ತದೆ, ಅದು ರೂಪಾಂತರಗೊಳ್ಳದೇ ಇರುತ್ತದೆ. ಒಂದು ಎಂಬುದು ರೂಪಾಂತರಗೊಳ್ಳದೆ ಸದಾಕಾಲವೂ ಸ್ಥಿರವಾಗಿಯೂ ಸತ್ವಾಗಿಯೂ ಸತ್ಯವಾಗಿಯೂ ಸತ್ವವಾಗಿಯೂ ಉಳಿದುಕೊಂಡಿರುತ್ತದೆ. ರೂಪಾಂತರವನ್ನು ಹೊಂದುವುದರ ಮೂಲಕವಾಗಿ ಅಸದ್ವಸ್ತುವು ಸದಾಕಾಲವೂ ಬೆಳಕಿನಿಂದ ಕೂಡಿರುವುದಿಲ್ಲ. ಒಂದರ ಅಭಾವದಲ್ಲಿ, ಬೆಳಕಿನ ಅಭಾವದಲ್ಲಿ ಕತ್ತಲೆಯುಂಟಾಗುವಂತೆ, ಬೆಳಕು ಬಂದೊಡನೆಯೇ ಕತ್ತಲೆಯು ಹೋಗುವಂತೆ ನಿರಂತರ ಒಂದು ಸೊನ್ನೆಯ ಪ್ರಕ್ರಿಯೆ ನಡೆಯುತ್ತಲೇ ಇರುತ್ತದೆ. ಹೀಗೆ ಪ್ರತಿಯೊಂದು ವ್ಯಕ್ತಿಯೂ, ವ್ಯಕ್ತ ವಸ್ತುವು ಪ್ರಕೃತಿ, ಕ್ಷೇತ್ರ, ಅಸತ್ ಎಂಬುದಾಗಿ ತಿಳಿದುಕೊಳ್ಳಲ್ಪಡುತ್ತದೆ. ನಿರಂತರ ಬೆಳಕಿನ ಸಹಾಯ ಸೂರ್ಯನೋಪಾದಿಯಲ್ಲಿ ಇಡೀ ಜಗತ್ತಿಗೆ ಉಂಟಾಗುತ್ತಲೇ ಇರುತ್ತದೆ, ಶಾಶ್ವತವಾಗಿರುತ್ತದೆ. ಅದನ್ನೇ ಒಂದು ಎಂಬುದರ ಮೂಲಕವಾಗಿ ತಿಳಿದುಕೊಳ್ಳಬೇಕು. ಈ ಒಂದರ ವಾದದಿಂದ ಶೂನ್ಯವಾದವನ್ನು ತಳ್ಳಿ ಹಾಕಬಹುದು. ಈ ರೀತಿ ನಾವು ಒಂದು ಮತ್ತು ಸೊನ್ನೆಯ ಸಹಾಯದಿಂದ ಇಂದಿನ ಭಾಷೆಯಲ್ಲಿ ಸನಾತನ ಧರ್ಮವನ್ನು ತಿಳಿದುಕೊಳ್ಳಬಹುದು.
1 ಮತ್ತು 0 ಎರಡು ಸನಾತನ ಧರ್ಮದಿಂದಲೇ ಕೊಡುಗೆಯಾಗಲ್ಪಟ್ಟಿರುವಂತಹ ಸಿದ್ಧಾಂತ ಎಂಬಲ್ಲಿಗೆ ಇಂದು ನಿಲ್ಲಿಸಿರೋಣ. ನಾಳೆ ದೇಹಿಯಾಗಿ ಒಂದನ್ನು ಸತ್ಪದಾರ್ಥವನ್ನು ತಿಳಿದುಕೊಳ್ಳೋಣ. ಕೃಷ್ಣಾರ್ಪಣಮಸ್ತು.